ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಬುಧವಾರ ಸಂಜೆ ಒಂದು 8 ಇರಬೇಕು, ಆ ಟೈಮಲ್ಲಿ ಮಾಡಿರುವಂಥ ವೀಡಿಯೋ. ಬೆಕ್ಕುಗಳೆಲ್ಲ ಫುಲ್ಲು ಸೌಂಡ್ ಮಾಡ್ತಾಯಿತ್ತು, ಏನಾದರೂ ನಾನ್ ವೆಜ್ ಹಾಕ್ತಾಳೆ ಅಂತೇಳಿ. ಆವಾಗ ನನಗೆ ಫ್ರೀಝರಿಂದ ಚಿಕನ್ ತೆಗೆದುಬಿಟ್ಟು ನೀರಲ್ಲಿ ಹಾಕಿದ್ದೆ. ಅಂದರೆ ಅದು ಫ್ರೀಝರಿಂದ ತೆಗೆದ ತಕ್ಷಣ ಬೆಕ್ಕಿಗೆ ಹಾಕಿದ್ರು ತಿನ್ನೋಕ್ಕಾಗಲ್ಲ, ಗಟ್ಟಿ ಇರುತ್ತಲ್ಲ. ಅದರಿಂದ ಅದನ್ನು ತೆಗೆದು ನೀರೊಳಗಡೆ ಹಾಕಿದ್ದೆ. ಸ್ವಲ್ಪ ಹೊತ್ತು, ಒಂದು 1/4 ಗಂಟೆ 20 ನಿಮಿಷ ಆದರೆ ಅದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೂಲಾಗಿರುತ್ತಲ್ಲ, ತಿನ್ನೋಕ್ಕಾಗಲ್ಲ. ಅದರಿಂದ ತೆಗೆದಿಟ್ಟಿದ್ದೆ. ಅದು ಸ್ಮೆಲ್ ಬರ್ತಾಯಿತ್ತು, ಚಿಕನ್ ಸ್ಮೆಲ್ಲು. ಎಷ್ಟು ಅದ್ರ ಮೂಗು ಶಾರ್ಪ್ ಇರುತ್ತೆ ಅಂದರೆ, ಚಿಕನನ್ನು ಫ್ರಿಜ್ಜಿಂದ ತೆಗೆದ ತಕ್ಷಣವೇ ಅದೆಲ್ಲಿರುತ್ತೋ ಗೊತ್ತಿಲ್ಲ, ಓಡಿ ಬರುತ್ತೆ ಬೆಕ್ಕುಗಳು. ಆ ಥರ ಅದ್ರ ಮೂಗು ಅಷ್ಟು ಶಾರ್ಪ್ ಇರುತ್ತೆ. ಆಮೇಲೆ ಫುಲ್ಲು ಕಿರ್ಚ್ತಾನೆ ಇದೆ. ಆವಾಗ ಮೋಹನ್ ಮಾಮ ಹೇಳಿದ್ರು, ಒಂದು ಮೊಟ್ಟೆನಾದರೂ ಹಾಕ್ಬಿಡು ಅಷ್ಟೋ ತನಕ, ಅದು ಅಂದರೆ ಚಿಕನ್ನು ಸ್ವಲ್ಪ ಇದಾಗಲಿ, ಸಾಫ್ಟ್ ಆಗಲಿ ತಿನ್ನೋದಕ್ಕೆ. ಅಲ್ಲಿ ತನಕ ಒಂದು ಮೊಟ್ಟೆ ಹೊಡೆದಾಕೋದು ಕಿರ್ಚ್ತಾ ಇದೆ ಅಂತ ಹೇಳಿದ್ರ. ಆಮೇಲೆ ಹೋಗ್ಬಿಟ್ಟು ಒಂದು ಮೊಟ್ಟೆನ ಹೊಡೆದ್ಬಿಟ್ಟು, ಮೊಟ್ಟೆ ಹೊಡೆದ ತಕ್ಷಣ ಏನು ಮಾಡ್ತೀನಿ, ಮಿಕ್ಸ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಬರೀ ಯೆಲ್ಲೋ ಪಾರ್ಟ್ ಮಾತ್ರ ತಿನ್ನುತ್ತೆ, ವೈಟ್ ಪಾರ್ಟ್ನ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಬೇಕು. ಅದರಿಂದ ಏನು ಮಾಡಿಬಿಡ್ತೀನಿ, ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ತೊಗೊಂಡೋಗಿ ಇಡ್ತೀನಿ. ಅದಕ್ಕೆ ಮೊಟ್ಟೆ ತಿಂದ್ರೂ ಅದಕ್ಕೆ ತೃಪ್ತಿ ಆಗಿಲ್ಲ, ಯಾಕೆಂದರೆ ಅದಕ್ಕೆ ಚಿಕನ್ ತಿಂದಷ್ಟು ಖುಷಿ ಆಗಲ್ಲ ಮೊಟ್ಟೆ ತಿಂದರೆ. ನಾನು ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ ಇಲ್ಲಿ. ಹಾಗೆ ಚಿಕನನ್ನು ನೀರಲ್ಲಿ ಹಾಕಿದ್ದೀನಿ, ಅದು ಸ್ವಲ್ಪ ತಣ್ಣಗಾಗಲಿ, ಅಂದರೆ ಗಟ್ಟಿ ಇರುತ್ತಲ್ಲ, ಅದಾದಮೇಲೆ ಬೆಕ್ಕಿಗೆ ಹಾಕೋಣ ಅಂದ್ಬಿಟ್ಟು ಹಾಗೆ ಎಗ್ ಬುರ್ಜಿ ಮಾಡ್ತಾಯಿದ್ದೆ. ಹಾಗೆ ಎಗ್ ಬುರ್ಜಿ ಮಾಡುವಾಗಲೇ ಅದಕ್ಕೊಂದು ಮೊಟ್ಟೆ ಹಾಕಿದ್ದು. ಹಾಗೆ ಇಲ್ಲಿ ಎಗ್ ಬುರ್ಜಿಗೆ ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು ಎಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಆಲೂಗೆಡ್ಡೆ ಬೇಕು ಅಂದರೆ ಹಾಕೋಬೋದು, ತುಂಬ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ರೆ ಸಖತ್ತಾಗಿರುತ್ತೆ. ನಾನು ಒಂದ್ಸರಿ ಮಾಡಿದ್ದೆ, ಚೆನ್ನಾಗಾಗಿತ್ತು. ಆಮ್ಲೆಟು ಕೂಡ ಅದೇ ರೀತಿ ಮಾಡ್ಬೋದು, ಆದರೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡಬೇಕಷ್ಟೆ. ಅದಾದಮೇಲೆ ನಾನೇನು ಮಾಡಿದ್ದೆ ಅಂದರೆ, ಚಿಕನೆಲ್ಲ ನೀರಿಗೆ ಹಾಕಿದ್ನಲ್ಲ, ಅದ್ರ ಕವರ್ನ ತೆಗೆದುಬಿಟ್ಟು ಡಸ್ಟ್ಬಿನ್ಗೆ ಹಾಕಿದ್ದೆ. ಈ ಬೆಕ್ಕು ಆ ಡಸ್ಟ್ಬಿನ್ ಹೋಗ್ಬಿಟ್ಟು ಬೀಳಿಸಿದೆ. ಏನಕ್ಕೆ ಅಂದರೆ, ಅದು ಚಿಕನ್ದು ಕವರ್ ಇತ್ತು ನೋಡಿ, ಅದು ಸ್ಮೆಲ್ಲಿಗೆ ಅಲ್ಲೋಗ್ಬಿಟ್ಟು ಬೀಳಿಸಿ ಅದನ್ನೆಲ್ಲ ಡಸ್ಟ್ಬಿನ್ನಲ್ಲಿರುವಂಥ ಕಸನೆಲ್ಲ ಕೆಳಗಡೆ ಹಾಕಿದೆ. ನಾನು ಏನಕ್ಕೆ ಅಲ್ಲೋಗಿದೆ ಅಂದರೆ, ಯಾವಾಗಲೂ ಹೀಗೆ ಮಾಡೋದು, ಫಿಶ್ದಿರ್ಬೋದು, ಚಿಕನ್ದಿರ್ಬೋದು ಬೀಳ್ಸೋದು. ಅದಕ್ಕೆ ಏನು ಮಾಡ್ತೀನಿ, ಡಸ್ಟ್ಬಿನ್ಗೆ ಹಾಕೋದಕ್ಕೆ ಮೊದಲು ಸಿಂಕ್ ಹತ್ರನೇ ಇಟ್ಕೊಂಡಿರ್ತೀನಿ. ಆಮೇಲೆ ಏನಾದರೂ ಮಾಮ ಕಸ ತೊಗೊಂಡು ಹೋಗ್ತಾ ಇರ್ತಾರೆ ನೋಡಿ, ಆ ಟೈಮಲ್ಲಿ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ಕೊಟ್ಟು ಕಳಿಸೋದಿಲ್ಲ ಅಂದರೆ ಫುಲ್ಲು ಚೆಲ್ಲಾಕ್ಬಿಡುತ್ತೆ. ಇವಾಗ ನೋಡಿ ಏನು ಮಾಡ್ತಾ ಇದೆ. ಅಲ್ಲ, 2 ಪೀಸ್ ಚಿಕನ್ ಇತ್ತಲ್ವಾ, ಅದನ್ನು ತೆಗೆದು ನೀರಲ್ಲಿ ಇಟ್ಟಿದ್ದೀನಿ, ಫ್ರೀಝರಲ್ಲಿ ಇಟ್ಟಿದ್ನಲ್ಲ, ಅದರಿಂದ ಅದಕ್ಕೆ ಕವರು ಡಸ್ಟ್ಬಿನ್ನಲ್ಲಿ ಇತ್ತು ನೋಡು, ಅದು ಸ್ಮೆಲ್ಲಿಗೆ ಹೋಗಿ ಕವರಲ್ಲಿ ಗುಮ್ಮಿ, ಎಷ್ಟು ಚಿಕನ್ ಆಸೆ ನಿನಗೆ. ನಾನು ಡಸ್ಟ್ಬಿನ್ ಬೀಳ್ಸಿ ಏನ್ಯಾ, ಅಯ್ಯಯ್ಯ ಚೇ ಇನ್ನು ಇದು ಯಾರು ಮಾಡೋರು? ಈ ಥರ ಎಲ್ಲ ಮಾಡಿಟ್ಟಿದೆಯಲ್ಲ, ಕ್ಲೀನ್ ಮಾಡುವ ಬಾ, ಕ್ಲೀನ್ ಮಾಡು. ಎಷ್ಟು ತಿಂತೀಯ ಮರೈತಿ ನೀನು, ನೋಡಕ್ಕೆ ಎಷ್ಟು ದಪ್ಪ ಇದೆಯಾ, ಕಡ್ಡಿ ಥರ. ತಿಂತಾನೆ ಇರ್ತಾಳೆ. ನೋಡು, ನಡ ಬಾ, ನಮ್ಮ ಚೆನ್ನಾಗಿ ಹಾಕಿದ್ಯಾ, ಬಾ. ನಾನು ಏನು ತಿಂತಿದಾರಪ್ಪ ಅಂತ ನಾನು ಇವತ್ತು ಕೆಲಸದವ್ರು ಬಂದಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಿನ್ನೆ ಬಂದಿರಲಿಲ್ಲ ಅಷ್ಟೇ, ಇವತ್ತು ಬಂದಿದ್ದಾರೆ. ಬಂದು ಒಂದು ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ, ಮೇಲೋಗಿಲ್ಲ, ಅದೆಲ್ಲ ತೆಗ್ದು ಹಾಕ್ತಾ ಇದ್ದಾರೆ ಅನ್ಸುತ್ತೆ, ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಒಂದು ವಾರ ಒಳಗಡೆನೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಇವಾಗ ನಿನ್ನೆ ಬಂದು ಬುಧವಾರ, ಮಂಗಳವಾರ ಬಂದಿದ್ದವರು, ಬುಧವಾರ ಬಂದಿಲ್ಲ. ಇವತ್ತು ಬಂದು ಗುರುವಾರ, ನೋಡೋಣ ಎಷ್ಟು ದಿನಕ್ಕೆ ಮುಗಿಯುತ್ತೆ ಅಂತೇಳಿ. ಹಾಗೆ ಇವಾಗ ಸಿಮೆಂಟ್ ಎಲ್ಲ ಬರುತ್ತೆ ಅಂತ ಹೇಳಿದ್ದಾರೆ. ಇವಾಗ ಸಿಮೆಂಟ್ ಎಲ್ಲ ಬಂದಮೇಲೆ ಮತ್ತೆ ಕೆಲಸಗಳು ಬೇಗ ಆಗುತ್ತೆ. ಮೊನ್ನೆ 3 ಜನ ಬಂದಿದ್ದರು, ಇವತ್ತು 4 ಜನ ಬಂದಿದ್ದಾರೆ. ಮುಗಿಯುತ್ತೆ. 1-2 ದಿನ ಈ ಥರ ಮಧ್ಯೆ ರಜೆ ಹಾಕ್ಬಿಟ್ರೆ ಮಾತ್ರ
ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬೆಳಗ್ಗೆ ಟೀ ಎಲ್ಲ ಮಾಡಿಕೊಟ್ಟಿದ್ದಾಗೆ ಫ್ಲಾಸ್ಕ್ ಹಾಕ್ಬಿಟ್ಟು ಕೊಟ್ಬಿಟ್ಟಿದ್ದೆ, ಯಾಕೆಂದರೆ ಅವರು ಯಾವ ಟೈಮಿಗೆ ಬೇಕಂದ್ರೆ ಅವಾಗ ಬಿಟ್ಕೊಂಡು ಕುಡಿಬೋದು. ನಾನಂದರೆ ನನಗೆ ಯಾವಾಗ ಫ್ರೀ ಆಗಿರುತ್ತೆ 10 ಗಂಟೆಗೆ ಕೊಟ್ಬಿಡ್ತೀನಿ. ಅವ್ರು ಎಷ್ಟು ಗಂಟೆಗೆ ತಿಂದಿರ್ತಾರೋ ಏನೋ ಗೊತ್ತಿಲ್ಲ, ಅದಕ್ಕೆ ಫ್ಲಾಸ್ಕ್ ಹಾಕಿ ಕೊಟ್ಬಿಟ್ರೆ ಅವ್ರು ಯಾವಾಗಲಾದರೂ ಕುಡೀಲಿ ಅಂತೇಳಿ ಆ ಥರ ಮಾಡಿದ್ದೆ. ಇವಾಗ 3 ಗಂಟೆಗೆ ಒಂದು ಸರಿ ಕೊಟ್ಬಿಡ್ತೀನಿ, ಆವಾಗ ಅವರು 4 ಗಂಟೆಗೆ ಕುಡಿತಾರೆ ಅಥವಾ 3 ಗಂಟೆಗೆ ಕುಡಿತಾರೆ, ಅವ್ರಿಷ್ಟ. ಹಾಗೆ ಇವತ್ತು ಊರಲ್ಲಿ ಒಬ್ಬರು ತೀರೋಗಿದ್ದಾರೆ, ಹೋಗ್ಬೇಕಿತ್ತು, ಆದರೆ ನನಗೆ ಹೋಗೋಕ್ಕಾಗಿಲ್ಲ. ಒಂದು ರೀಸನ್ ಏನಂದರೆ ನನಗೆ ಇಲ್ಲಿಂದ ಹೋಗೋದು ಒಳಗಡೆ ಲೇಟ್ ಆಗಿಬಿಡುತ್ತೆ. ನನಗೆ ಊರಿಗೆ ಹೋಗ್ಬೇಕಂದ್ರೆ 5 ಅವರ್ ಆದರೂ ಬೇಕು. ಅದು ಬೆಳಿಗ್ಗೆ ಟೈಮ್ ಅಂದರೆ ಏನಾಗುತ್ತೆ, ಲೇಟ್ ಆಗುತ್ತೆ. ನನಗೆ ಎಲೆಕ್ಟ್ರಾನಿಕ್ ಸಿಟಿ ಇದೆಯಲ್ಲ, ಅದನ್ನು ದಾಟೋದೇ ನನಗೆ ಟೈಮ್ ತೊಗೊಳುತ್ತೆ. ಅಲ್ಲೇ ಒಂದೊಂದು ಸರಿ 1/4 ಗಂಟೆ ಆಗುತ್ತೆ, ಒಂದೊಂದು ಸರಿ 20 ನಿಮಿಷ, ಹಾಫ್ ಆನ್ ಅವರ್ ಹತ್ತತ್ರನೂ ಕೂಡ ಒಂದೊಂದು ಸರಿ ಅಲ್ಲೇ ಗಾಡಿ ಎಷ್ಟು ಅಂದರೆ ಸುಮ್ಮನೆ ಹಿಂಗೆ ಹೋಗುತ್ತೆ. ಹಿಂಗೆ ಸ್ವಲ್ಪ ಈಗ ಏನು ಹೇಳ್ತಾರೆ ಹೇಳಿ, ಸ್ವಲ್ಪ ಒಂದು ಚಕ್ರ ಮುಂದೆ ಹೋಗುತ್ತೆ, ಸ್ಟಾಪ್ ಆಗುತ್ತೆ, ಆ ಥರ ಆಗಿಬಿಡುತ್ತೆ. ನನಗೆ ಅಲ್ಲೊಂದು ಕಡೆ ಪಾಸ್ ಆಗಿಬಿಟ್ರೆ ಇನ್ನೆಲ್ಲ ಕಡೆ ಏನು ಆರಾಮಾಗಿ ಹೋಗ್ತೀನಿ. ಅದು ಬಿಟ್ಟರೆ ಗೊಟ್ಟಿಗೆರೆ ಸ್ವಲ್ಪ ಜಾಮ್ ಆಗಿರುತ್ತೆ. ಅಂದರೆ ಬೆಳಿಗ್ಗೆ ಟೈಮ್ ಅಂದರೆ ಎಲ್ಲರೂ ಡ್ಯೂಟಿಗೆ ಹೋಗ್ತಾ ಇರ್ತಾರೆ, ಮತ್ತು ಸ್ಕೂಲು ಅದು ಇದು ಎಲ್ಲ ಆ ಥರ ಟೈಮಲ್ಲಿ ಯಾವಾಗಲೂ ಜಾಮೇ ಇರುತ್ತೆ. ಈ ಥರ 11 ಗಂಟೆ 12 ಗಂಟೆ ಮೇಲೆ ಅಷ್ಟೊಂದು ಇರುತ್ತೆ, ಆದರೆ ಅಷ್ಟಿರಲ್ಲ. ಮತ್ತು ನಾನು ಊರಿಗೆ ಹೋಗೋದ್ರೊಳಗಡೆ ಮುಖನೂ ಸಿಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿಲ್ಲ, ಇಲ್ಲಾಂದಿದ್ರೆ ಹೋಗಬೇಕಿತ್ತು. ನನಗೆ ಈ ಥರ ಫಂಕ್ಷನು, ಮದುವೆ ಫಂಕ್ಷನು, ಅದಿದು ಫಂಕ್ಷನ್ ಅಂದರೆ ಅಷ್ಟೊಂದೇನು ಅನಿಸಲ್ಲ ಬಿಡು, ಫಸ್ಟೇ ಪ್ಲ್ಯಾನ್ ಇರುತ್ತೆ, ಹೋಗ್ತೀವಿ ಬರ್ತೀವಿ. ಈ ಥರ ಯಾರಾದರೂ ಊರಲ್ಲಿ ತೀರೋಗಿದ್ದಾರೆ ಅಂದಾಗ ಇದೊಂದು ಪ್ರಾಬ್ಲಮ್ ನನಗೆ. ಅದು ಏನು ಅಂದರೆ ಬೆಳಿಗ್ಗೆ ಸುತ್ತೋಗಿರೋದು ಅವರು, ಬೆಳಿಗ್ಗೆ ಒಂದು 7 o'clockಗೆ BP ಲೋ ಆಗಿ ತೀರೋಗಿದ್ದಾರೆ. ನನಗೆ ಫೋನ್ ಬಂದಿದ್ದು 8 ಕಾಲಿಗೆ. ನನಗೆ ಅಷ್ಟೊತ್ತಲ್ಲಿ ಕೌಶಿಗೆ ತಿಂಡಿ ಎಲ್ಲ ಹಾಕ್ಕೊಡ್ತಾಯಿದ್ದೆ, ಅಂದರೆ ದೋಸೆ ಮಾಡ್ತಾಯಿದ್ದೆ. ಅವನಿಗೆ ದೋಸೆ ಎಲ್ಲ ಹಾಕಿ ಮತ್ತು ನಾನು ಸ್ವಲ್ಪ ತಿಂಡಿ ಎಲ್ಲ ತಿಂದು ಹೋಗೋದ್ರೊಳಗಡೆ 9 ಗಂಟೆ ಅಂತೂ ಆಗುತ್ತೆ. ನಾನು 9 ಗಂಟೆಗೆ ಬಿಟ್ಟರೆ ಇಲ್ಲೇ 10 ಗಂಟೆ ಆಗೋಗುತ್ತೆ. ನಾನು ಅಲ್ಲಿ ಹೋಗೋದ್ರೊಳಗಡೆ ನನಗೆ ಮುಖನೂ ಕೂಡ ನೋಡೋಕ್ಕೆ ಸಿಗಲ್ಲ ಅಂತೇಳಿ ಹೋಗಿಲ್ಲ. ಇಲ್ಲಾಂದರೆ ಹೋಗಬೇಕಿತ್ತು ನಾನು. ನನಗೆ ದೂರ ಇರೋ ಕಾರಣ ನನಗೆ ಯಾವಾಗಲೂ ಇದೇ ಥರನೇ ಆಗುತ್ತೆ. ಯಾರಾದರೂ ಏನಾದರೂ ತೀರೋಗಿದ್ದಾರೆ ಅಂದರೆ ನನಗೆ ಬೇಗನೆ ಫೋನ್ ಬರುತ್ತೆ. 5 ಗಂಟೆ ರಾತ್ರಿ, 4 ಗಂಟೆ ರಾತ್ರಿ ಈ ಥರನೇ ಫೋನ್ ಬರುತ್ತೆ. ಏಕೆಂದರೆ ನಾನು ಬೇಗ ಹೋಗ್ಬೇಕಂದ್ರೆ ಲೇಟ್ ಆಗುತ್ತೆ ನನಗೆ ಜರ್ನಿ ಅಂತೇಳ್ಬಿಟ್ಟು ಆ ಥರ ಮಾಡ್ತಾರೆ. ಅಣ್ಣ ನನಗೆ ಬೆಳಗ್ಗೆ 8:15 ಫೋನ್ ಮಾಡಿದ್ದು. ನಾನು ಅಂದ್ಕೊಂಡೆ ಅವ್ನು ಫೋನ್ ಬರ್ತಾಯಿದೆ ಅಂದರೆ ಯಾರೋ ಹೋಗಿದ್ದಾರೆ ಅಂತ. ನೋಡಿದ್ರೆ ಅದು ಕರೆಕ್ಟು. ಅವನು ಏನಾದರೂ ಫೋನ್ ಮಾಡಬೇಕು ಅಂದರೆ ಯಾರಾದ್ರು ತೀರೋದ್ರೇ ಜಾಸ್ತಿ ಫೋನ್ ಮಾಡೋದು. ಬೆಳಿಗ್ಗೆ ಟೈಮೆಲ್ಲ ಮಾತಾಡಬೇಕು ಅಂದರೆ ಹೀಗೆ ಮಧ್ಯಾಹ್ನ ಟೈಮ್ ಅಥವಾ ಜಾಸ್ತಿ ಅವನು ನೈಟ್ ಟೈಮ್ ಮಾಡ್ತಾನೆ, 9 ಗಂಟೆ 8:30 ಆ ಥರ ಟೈಮಲ್ಲಿ ಏನಾದ್ರು ಮಾತಾಡಬೇಕಂದ್ರೆ ಆ ಥರ ಟೈಮಲ್ಲಿ ಮಾಡ್ತಾನೆ. ಬೆಳಿಗ್ಗೆ ಟೈಮೆಲ್ಲ ಆ ಥರ ಎಲ್ಲ ಮಾಡಲ್ಲ. ಬೆಳಿಗ್ಗೆ ಟೈಮ್ ಫೋನ್ ಬರ್ತಾಯಿದೆ ಅಂದರೆ ಏನೋ ಆಗಿದೆ ಅನ್ನೋ ಥರನೇ. ನನಗೆ ದೂರ ಇರೋದ್ರಿಂದನೇ ನನಗೆ ಈ ಥರ ಹೋಗೋದಕ್ಕಾಗೋದಿಲ್ಲ. ನನಗೆ ಎಷ್ಟೋ ಸರಿ ಅನ್ಕೋತಾ ಇರ್ತೀನಿ, ಇಲ್ಲಿರೋದ್ರಿಂದ ನನಗೆ ಈ ಥರ ಯಾರಾದ್ರು ತೀರೋದ್ರೂ ಕೂಡ ಹೋಗೋಕ್ಕಾಗಲ್ಲ. ಸುಮಾರು ಜನಕ್ಕೆ ಇದೇ ಥರನೇ ಆಗಿರೋದು. 2 ಅವರ್ ಜರ್ನಿ ಆದ್ರೂ ಓಕೆ. ನನಗೆ ಇಲ್ಲಿಂದ ಕೋಣನಕುಂಟೆಗೆ ಹೋಗೋದಕ್ಕೆ 2 ಅವರ್ ಆಗೋಗಿರುತ್ತೆ. ನಾನು ಇಲ್ಲಿಂದ ಒಂದು ಬಸ್ ಹತ್ತಿ, ಅಲ್ಲಿಂದ ಒಂದು ಬಸ್ ಹತ್ತಿ, ಮತ್ತು ಇನ್ನೊಂದು ಏನಂದರೆ ಬಸ್ಗಳು ಕರೆಕ್ಟಾಗಿ ಸಿಗಲ್ಲ. ಒಂದೊಂದು ದಿನಂತೂ ಬಸ್ಸು ಇಳಿತಾ ಇದ್ದಾಗೆ ಇನ್ನೊಂದು ಬಸ್ಸು ಸಿಕ್ಬಿಡುತ್ತೆ. ಒಂದೊಂದು ಸರಿ ಆಗಲ್ಲ, ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ಬಸ್ಗೋಸ್ಕರ. ಆ ಥರ ಆಗಿಬಿಡುತ್ತೆ. ನಾವು ಒಂದು ಬಸ್ ಇಳಿದ ತಕ್ಷಣ ಇನ್ನೊಂದು ಬಸ್ ಎಲ್ಲ ಸಿಕ್ಬಿಟ್ರೆ ನಮಗೆ ಇಷ್ಟೊಂದು ರಿಸ್ಕ್ ಅನ್ಸೋದು ಇಲ್ಲ. ಆಮೇಲೆ ಈ ಬೆಂಗಳೂರು ಅಂದ ತಕ್ಷಣ ನಮಗೆ ನೆನಪಾಗೋದೆ ಈ ಟ್ರಾಫಿಕ್ಕು. ಈ ಟ್ರಾಫಿಕಲ್ಲಿ ಪಾಸಾಗಿ ನಾವು ಊರಿಗೆ ಸೇರೋಷ್ಟರೊಳಗೆ ತಲೆ ನೋವೇ ಬಂದುಬಿಟ್ಟಿರುತ್ತೆ. ಆ ಥರ ಆಗ್ಬಿಡುತ್ತೆ. ಅದರಿಂದ ನನಗೆ ಹೋಗೋಕ್ಕಾಗಿಲ್ಲ. ಬೇಜಾರು ಕೂಡ ಆಯಿತು. ಅವರು ಸ್ವಲ್ಪ ಅಕ್ಕನದು ಗೃಹ ಪ್ರವೇಶದ್ದು ಟೈಮಲ್ಲಿ ಮಾತಾಡಿಸಿದ್ರು, ನೀನು ಯಾವಾಗ ಮನೆ ಕಟ್ತೀಯಾ, ಈಗ ಎಲ್ಲರೂ ಸಿಕ್ಕರು ಅದೇ ಕ್ವಶನ್ನೇ ಕೇಳ್ತಾ ಇರ್ತಾರೆ. ಆವಾಗ ಆ ಟೈಮಲ್ಲಿ ನನಗೆ ನೀವು ಯಾವಾಗ ಮನೆ ಕಟ್ತೀರಾ, ಮಾಡಿ ಅಂದರೆ ಮನೆ ಕಟ್ಟಿ ಕರೀರಿ, ನಾವೆಲ್ಲ ಬರ್ತೀವಿ ಅಂತೆಲ್ಲ. ಯಾಕೆಂದರೆ ಅಕ್ಕನ ಮನೆ ಫಂಕ್ಷನಿಗೆ ನಮ್ಮೂರವರೆಲ್ಲ ಬಂದಿದ್ರಲ್ವ, ಆ ಟೈಮಲ್ಲಿ ನಾನು ಅಲ್ಲಿದ್ನಲ್ಲ, ಅವಾಗ ನಾನು ಎಲ್ಲರನ್ನೂ ಮಾತಾಡಿಸ್ತಾ ಇದ್ನಲ್ಲ, ಆವಾಗ ಎಲ್ಲರೂ ಕೇಳ್ತಾಯಿದ್ರು, ನೀವು ಯಾವಾಗ ಕಟ್ತೀರಾ, ನೀವು ಮಾಡಿ ನಾವೆಲ್ಲ ಬರ್ತೀವಿ, ಶೋಭನ ಮನೆ ಆಯಿತು, ಈಗ ನಿನ್ನ ಮನೆ ಇರೋದು ಅಂತೆಲ್ಲ ಅಂತಾಯಿದ್ರು.
ಅದು ಸ್ವಲ್ಪ ನೆನಪಾಯ್ತು ನನಗೆ. ಸ್ವಲ್ಪ ಬೇಜಾರು ಕೂಡ ಆಯಿತು. ಮನುಷ್ಯನ ಜೀವನ ಇಷ್ಟೇ, ನೀರಿನ ಮೇಲೆ ಗುಳ್ಳೆ ಇದ್ದಾಗ ಯಾವಾಗ ಅದು ಹೊಡೆಯುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆಸೆ ಮಾತ್ರ ಈ ಕ್ಷಣ ಅನಿಸುತ್ತೆ. ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾಯಿದ್ದೆ, ಜೀವನ ಅಂದರೆ ಏನತ್ತೋ ಇದು ಒಂದು ಜೀವನನ, ಯಾವಾಗ ಯಾರು ಸತ್ತೋಗ್ತಾರೆ ಅಂತಲೇ ಗೊತ್ತಾಗಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾಯಿದ್ವಿ. ಈ ಕ್ಷಣ ಇದೆಯಲ್ಲ, ಅವ್ರು ತೀರೋದ್ರು, ಅವ್ರ ನೆನಪುಗಳು ಬರ್ತಾ ಇರುತ್ತೆ, ಈ ಥರ ಆಗೋಯ್ತು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಆ ಕ್ಷಣ, ಆ ಒಂದು ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ನಮಗೆ ಯಾವ ದುಡ್ಡು, ಹಣ, ಕಾಸು, ಐಶ್ವರ್ಯ ಏನೂ ಬೇಡ, ಆರಾಮಾಗಿ ತಿನ್ಕೊಂಡು ನೆಮ್ಮದಿಯಾಗಿರೋಣ ಅಂತ ಅನಿಸುತ್ತೆ. ಆ ಟೈಮ್ ಹೋದ್ಮೇಲೆ ಮತ್ತೆ ಹಳೇದೆ, ಸಂಪಾದನೆ ಮಾಡಬೇಕು, ಅಲ್ಲಿ ಮನೆ ಕಟ್ಟಬೇಕು, ಸೈಟ್ ತಗೋಬೇಕು, ಈ ಥರದ್ದು ಬರ್ತಾ ಇರುತ್ತೆ. ಆ ಕ್ಷಣ ಮಾತ್ರ ನಮಗೆ ಹಂಗೆ ಅನಿಸುತ್ತೆ, ಅಯ್ಯೋ ಯಾಕೆ ಇದೆಲ್ಲ, ನಾವು ಹೋಗ್ಬೇಕಾದ್ರೆ ಸತ್ತೋಗ್ಬೇಕಾದ್ರೆ ಹೊತ್ಕೊಂಡು ಹೋಗ್ತೀವ ಅನ್ನೋದು ಆ ಟೈಮಲ್ಲಿ ಮಾತ್ರ ಬರೋದು ನೆನಪು. ಆಮೇಲೆ ಬರಲ್ಲ. ಆ ಕ್ಷಣ ಅಂತ ಹೇಳ್ತೀವಲ್ಲ, ಆ ಕ್ಷಣದಲ್ಲಿ ಮಾತ್ರ ಆ ಥರದ್ದೆಲ್ಲ ನೆನಪುಗಳಾಗ್ತಾ ಇರುತ್ತೆ. ಅದಾದಮೇಲೆ ಆ ಥರದ್ದೆಲ್ಲ ಏನೂ ಆಗಲ್ಲ. ಬೇಜಾರಾಗ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಮಾಮ ಹೋಗ್ತೀಯ ಅಂತ ಕೇಳಿದ್ರು. ನಾನು ಹೋಗ್ತೀನಿ ಅಂದ್ರೂ ಹೇಗೆ ಹೋಗೋಕ್ಕಾಗುತ್ತೆ, ನನಗೆ ಮುಖ ಕೂಡ ಸಿಗೋದಿಲ್ಲ. ಅದಕ್ಕೆ ಇಲ್ಲ ಬಿಡಿ ಹೋಗಲ್ಲ ಅಂತ ಹೇಳಿದೆ. ಜ್ಯೂಸ್ ಕುಡ್ದಿದ್ದೆ, ನೆಲ್ಲಿಕಾಯಿ ಜ್ಯೂಸ್ ಮಾಡಿದ್ದೆ, ಅದು ಕುಡ್ದೆ. ನಾನೆಲ್ಲ ನೀರು ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಓಕೆ, ಸಿಮೆಂಟ್ ಏನೋ ಬರುತ್ತಂತೆ, ಈಗ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಇವಾಗ ಸಿಮೆಂಟ್ ಎಲ್ಲ ಹಾಕ್ಕೊಂಡು ಆಮೇಲೆ ಕೆಲಸ ಏನು ಮಾಡ್ತಾರೆ, ಇವತ್ತೇ ಮಾಡ್ತಾರೋ ಇಲ್ವಾ ಗೊತ್ತಿಲ್ಲ. ಅದು ಮೇಲೆ ನಾನು ಹೋಗಿಲ್ಲ. ಮಾಮ ಬಂದಮೇಲೆ ಒಂದ್ಸರಿ ಮಾಮ ಹೋಗಿ ಬರ್ತಾರೆ. ಯಾಕೆಂದರೆ ದಿನ ಅಪ್ಡೇಟ್ ಕೊಡ್ತಾ ಇರಬೇಕು, ಇಲ್ಲಿ ಏನು ವರ್ಕ್ ಮಾಡ್ತಿದ್ದಾರೆ, ಎಷ್ಟು ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ಅಂತೇಳಿ ಫೋಟೋ ಎಲ್ಲ ತೆಗೆದು ಹೋಗಿ ಕಳಿಸ್ಬೇಕು. ಅದಕ್ಕೆ ಮಾಮ ಡೈಲಿ ಬಂದಾಗ ಮೇಲೆ ಹೋಗ್ಬಿಟ್ಟು, ಡೈಲಿ ಅಂದರೆ ಇವಾಗ 2 ದಿನದಿಂದ ಅಲ್ಲ, ಮೊನ್ನೆ ಮತ್ತು ಇವತ್ತು ಹೋಗ್ಬಿಟ್ಟು ಫೋಟೋ ಎಲ್ಲ ತೆಗೆದು ಕಂಪ್ನಿಗೆ ಕಳಿಸ್ತಾರೆ. ಇವತ್ತು ಇದು ನಡೀತಾ ಇದೆ, ಇವತ್ತು ಕೆಲಸದವ್ರು ಬಂದಿದ್ದಾರೆ, ಈ ವರ್ಕ್ ನಡೀತಾ ಇದೆ, ಇಷ್ಟ ಆಗಿದೆ ಅನ್ನೋದು ಅವರಿಗೆ ಅಪ್ಡೇಟ್ ಆಗ್ತಾ ಇರ್ತಾರೆ. ಅವರು ಇಲ್ಲಿ ಅಪ್ಡೇಟ್ ನಾವು ಕೊಟ್ಟರೆ ಅಲ್ಲಿಗೆ ಅವರಿಗೆ ಇಷ್ಟು ನಡೀತಾ ಇದೆ ಅನ್ನೋದು ಅಪ್ಡೇಟ್ ಸಿಗುತ್ತೆ. ಅದಕ್ಕೋಸ್ಕರ ಓಕೆ. ಇದು ಬಂದು ಮಧ್ಯಾಹ್ನ. ಏನಂದರೆ ಟೆಂಪ್ರವರಿಯಾಗಿ ಒಂದು ಸಿಂಟೆಕ್ಸ್ನ ಕೂರಿಸ್ಕೋಬೇಕು ಬೇರೆ ಕಡೆ. ಯಾಕೆಂದರೆ ಅಲ್ಲಿ ಸಿಂಟೆಕ್ಸ್ ಇರುವಂಥ ಜಾಗನ ಅಲ್ಲೂ ಕೂಡ ಸಿಮೆಂಟ್ ಎಲ್ಲ ತೆಗಿಬೇಕು. ಹಳೆ ಸಿಮೆಂಟ್ ಏನಿದೆ ಅದೆಲ್ಲ ತೆಗೆದಾಕಬೇಕು. ಅದಕ್ಕೆ ನೀವು ಸಿಂಟೆಕ್ಸ್ ತೆಗೆದ್ಮೇಲೆ ನೀರಿಗೆ ಪ್ರಾಬ್ಲಮ್ ಆಗುತ್ತಲ್ಲ, ಅದರಿಂದ ಒಂದು ಟೆಂಪ್ರವರಿ ಸಿಂಟೆಕ್ಸ್ನ ಆ ಕಡೆ ಕೂರಿಸ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾನು ಫಸ್ಟ್ ಹೇಳಿದ್ದು, ನಮ್ಮದು ಚಿಕ್ಕದು ಸಿಂಟೆಕ್ಸ್ ಇದೆಯಲ್ಲ ಆ ಕಪ್ಪುದು, ಅದನ್ನು ತೆಗೆದು ಈ ಕಡೆ ಸೈಡ್ ಕೂರಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಒಂದನ್ನು ತೆಗೆದ್ವಿ. ಆದರೆ ಅವರು ಚಿಕ್ಕದಾಗಿರೋದ್ರಿಂದ, ಹಾಗೆ ನಾವು ಟೆರಸ್ ಮೇಲೆ ಸಿಂಟೆಕ್ಸ್ನ ಕೂರಿಸಿರೋದ್ರಿಂದ ಅವ್ರು ಹೇಳಿದರು, ನಿಮಗೆ ನೀರು ಅಷ್ಟು ಫೋರ್ಸಾಗಿ ಬರೋದಿಲ್ಲ, ನೀವು ಮೇಲೆ ಕೂರಿಸ್ಬೇಕು. ಮೇಲೆ ಕೂರ್ಸೋಕ್ಕೂ ಆಗಲ್ಲ, ಯಾಕೆಂದರೆ ಮೇಲೆ ಕೆಲಸ ನಡೀತಾ ಇದೆ, ಅದರಿಂದ ಮೇಲೂ ಕೂರ್ಸೋಕ್ಕಾಗಲ್ಲ. ಈ ಕೆಳಗಡೆ ಕೂರಿಸ್ತೀವಿ ಅಂದರೆ ಸ್ವಲ್ಪ ಹೈಟ್ ಮಾಡಿ ಕೂರಿಸ್ಬೇಕು ಅಂತೆಲ್ಲ ಹೇಳಿದ್ರು. ಮತ್ತು ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಆಮೇಲೆ ಅಂದರೆ ಅದನ್ನು ಸಿಂಟೆಕ್ಸ್ ಕೂರ್ಸೋಕ್ಕೆ ಅಂತೇಳಿ ಬಂದಿದ್ರಲ್ಲ, ಅವರೇ ಹೇಳಿದ್ರು, ಏನೂ ಇಲ್ಲ, ಹಳೆ ಸಿಂಟೆಕ್ಸ್ ಇದೆಯಲ್ಲ, ಅಂದರೆ ಪಕ್ಕದ ಮನೆ ಸಿಂಟೆಕ್ಸ್ ಇದೆಯಲ್ಲ, ಆ ಸಿಂಟೆಕ್ಸಿಗೆ ನಾವು ಕನೆಕ್ಷನ್ ಕೊಡ್ತೀವಿ, ಅದನ್ನೇ ಯೂಸ್ ಮಾಡ್ತಾಯಿರಿ. ಯಾಕೆಂದರೆ ಟೆಂಪ್ರವರಿ ತಾನೇ, ಅದನ್ನೇ ಯೂಸ್ ಮಾಡ್ತಾಯಿರಿ. ನೀವು ಹೊಸದು ಸಿಂಟೆಕ್ಸ್ ಕೂರಿಸ್ಕೋಬೇಕಾದ್ರೆ ಆಮೇಲೆ ಬೇಕಾದ್ರೆ ನಾವು ನೀಟಾಗಿ ಕೂರಿಸ್ಕೊಡ್ತೀವಿ. ಚಿಕ್ಕದೆಲ್ಲ ಕೂರಿಸ್ಕೊಂಡ್ರೆ ನಿಮಗೆ ನೀರು ಅಷ್ಟೊಂದು ಫೋರ್ಸಾಗಿ ಬರೋದಿಲ್ಲ. ಅದಕ್ಕೆ ನಾವು ಈ ಸಿಂಟೆಕ್ಸ್ನೇ ಕೂರಿಸ್ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಬಿಡಿ, ಒಂದು ರೀತಿ ಒಳ್ಳೆಯದಾಯಿತು. ಹಳೆ ಸಿಂಟೆಕ್ಸ್ಗೆ ಕೂರಿಸ್ಕೊಟ್ರೆ ಈ 2 ಸಿಂಟೆಕ್ಸ್ನ ಆರಾಮಾಗಿ ತೊಳೆದು ಆಮೇಲೆ ಫಿಕ್ಸ್ ಮಾಡುವಾಗ ನೀಟಾಗಿ ಫಿಕ್ಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು, ಸರಿ ಆಯಿತು ಮಾಮನ ಹಾಗೆ ಮಾಡಿ ಅಂತ ಹೇಳಿದ್ರು. ನಾನು ಕೂಡ ಸರಿ ಹಾಗೆ ಮಾಡಿ ಅಂದ್ಬಿಟ್ಟು ಕಪ್ಪದೊಂದು ಸಿಂಟೆಕ್ಸ್ನ ಇವಾಗ ಸದ್ಯಕ್ಕೆ ಬಿಚ್ಚಿದ್ದಾರೆ. ಆಮೇಲೆ ಆ ಸಿಂಟೆಕ್ಸು ಕೂಡ ಬಿಚ್ಚುತ್ತಾರೆ. ಟೈಮ್ ಬಂದು ಇವಾಗ 4 ಗಂಟೆ ಆಗಿದೆ. ಟೀಗೆ ಅಂತೇಳಿ ಇಟ್ಟಿದ್ದೀನಿ. ಏಕೆಂದರೆ ಇವರು ಬಂದಿದ್ದಾರೆ, ನಲ್ಲಿ ಕೆಲಸದವರು, ಅವರೆಲ್ಲ ಬಂದಿದ್ದಾರೆ. ಹಾಗೆ ನಲ್ಲಿ ಕೆಲಸ ಮಾಡೋದಕ್ಕೆ ಅಂತೇಳಿ ಇಲ್ಲಿ ವಯರ್ನ ಈ ರೀತಿಯಾಗಿ ನಿಮ್ಗೆ ಕಾಣಿಸ್ತಿದೆಯಾ ಎಲ್ಲ ಹಾಕ್ಕೊಂಡಿದ್ದಾರೆ. ಅಂದರೆ ಗೋಡೆ ಸ್ವಲ್ಪ, ಅಂದರೆ ಈಗ ಏನಾಗ್ತಿದೆ ಅಂದರೆ ಈ ಕಡೆ ಟ್ಯಾಂಕ್ನ ಆ ಕಡೆ ಇಡಿಸ್ಬೇಕು ಅಂದ್ಕೊಂಡಿದ್ವಲ್ಲ, ಅದೆಲ್ಲ ಈಗ ಉಲ್ಟಾ ಇತ್ತು. ಏನಂದರೆ ಈಗ ಆ ಕಡೆ ಒಂದು ಟ್ಯಾಂಕ್ ಇದೆಯಲ್ಲ, ಅದರಿಂದನೇ ಈ ಕಡೆಗೆ ಕೊಟ್ಬಿಡೋದು ಅಂಥೇಳಿ ಕನೆಕ್ಷನ್ನು
ಕೊಟ್ಬಿಡ್ಬೇಕು ಅಂತೇಳಿ ಇವಾಗ ಮಾಡ್ತಾ ಇದ್ದಾರೆ. ಅದರಿಂದ ಇದು ಕನೆಕ್ಷನ್ ಕೊಟ್ಬಿಟ್ರೆ ಸರಿ ಹೋಗುತ್ತೆ ಅಂತೇಳಿ. ಅವಾಗ ಈ ಟ್ಯಾಂಕು ಆ ಟ್ಯಾಂಕು ಒಂಥರ ಕನ್ಫ್ಯೂಸ್ ಇತ್ತು. ಇವಾಗ ಅದಕ್ಕೆ ಕೊಟ್ಬಿಟ್ರೆ ಅದು ಟ್ಯಾಂಕ್ ಅಲ್ಲೇ ಇರುತ್ತೆ. ಇದನ್ನು ಶಿಫ್ಟ್ ಮಾಡ್ತಾರೆ, ಮತ್ತು ಇದು ಸರಿ ಹೋದ್ಮೇಲೆ ಮತ್ತೆ ಅಲ್ಲೇ ಹಾಕೋದು. ಆದರೆ ಡಬಲ್ ಕೆಲಸ ಆಗುತ್ತೆ ಅಂದ್ಬಿಟ್ಟು ಅವರೇ ಐಡಿಯಾ ಕೊಟ್ಟರು, ಈ ಥರನೇ ಮಾಡಿಬಿಡ್ತೀವಿ ಅಂತೇಳಿ. ಇವಾಗ ಅದಕ್ಕೆ ಎಕ್ಸ್ಟ್ರಾ ಪೈಪು ಏನೆಲ್ಲ ಬೇಕೋ ಅದೆಲ್ಲ ತೊಗೊಬಂದಿದ್ದಾರೆ, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಟೀ ಮಾಡಿ ಕೊಟ್ಬಿಡೋಣ. ಇನ್ನೂ 4 ಗಂಟೆ ಆಗಿಲ್ಲ, ಇನ್ನೂ ಒಂದು 10 ಮಿನಿಟ್ಸ್ ಇದೆ, ಮಾಡಿಕೊಟ್ಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈಗ ಎಷ್ಟು ಜನ ಇದ್ದಾರೆ ಅಂದರೆ ಕೆಲಸದವ್ರು ಒಂದು 4 ಜನ ಇದ್ದಾರೆ, ಮತ್ತು ಮೇಲೆ ಪ್ಲಮ್ಮಿಂಗ್ ಕೆಲಸ ಅಂದರೆ ನಲ್ಲಿ ಕೆಲಸಗಳೇನಿದೆ ಆ ಕೆಲಸ ಮಾಡೋರು 4 ಜನ ಇದ್ದಾರೆ. 8 ಜನಕ್ಕೆ ಟೀ ಬೇಕು. ಅದಕ್ಕೆ 1/2 ಲೀಟ್ರ್ ಮೇಲೆ ಹಾಕಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕಿಟ್ಟಿದ್ದೀನಿ. ಇವಾಗ ಕಾಯ್ತಾ ಇದೆ. ಟೀ ಮಾಡಿಬಿಟ್ಟು ಕೊಟ್ಬಿಟ್ರೆ ಆಗುತ್ತೆ, ಅವ್ರು ಕುಡ್ಕೊಂಡು ಆಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವತ್ತು ನಿನ್ನೆ ರಜಾ ಹಾಕಿಲ್ಲ ಅಂದಿರಿ. ಇವತ್ತಿಗೆ ಒಂದು ಮುಕ್ಕಾಲಲ್ಲ ಅರ್ಧ ಭಾಗದಷ್ಟು ಮುಗಿತಾ ಇತ್ತು. ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸಿಮೆಂಟು ಇವಾಗ ಬರುತ್ತೆ ಅಂದರು, ಬಂದೇ ಇಲ್ಲ. ಏನೆಲ್ಲ ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ ಬಂದ ತಕ್ಷಣವೇ ಏನೋ ಚುರ್ಕಿ ಹಾಕೋದಂತೆ. ಅದಕ್ಕೆ ಮಮ್ಮಂಗೆ ಕೇಳ್ತಿದ್ದಾರೆ, ನಾವು ಸರ್ ನಾಳೆ ಚುರ್ಕಿ ಎಲ್ಲ ಹಾಕ್ತೀವಿ, ಅಂದರೆ ತಾಸಿ ಮಾಡಿದಾಗ ಊಟ ಎಲ್ಲ ಹಾಕ್ತೀವಿ ನಮ್ಮ ಕಡೆ, ಊಟ ಹಾಕೋದು ಅಥವಾ ಇಲ್ಲೊಂದು ಊಟ ಹಾಕೋದು ಆ ಥರದ್ದೆಲ್ಲ ಮಾಡ್ತೀವಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಸರ್ ನಾಳೆ ಪಾರ್ಟಿ ಕೊಡಿಸಿ ಅಂತ. ಪಾರ್ಟಿ ಅಂದರೆ ಗೊತ್ತಿದೆಯಲ್ಲ, ಊಟ ಅಲ್ಲ, ಊಟ ಬದಲು ಬೇರೆದು ಪಾರ್ಟಿ. ಅದು ಕೊಡಿಸಿ ಸರ್ ಚುರ್ಕಿ ಹಾಕ್ತೀವಿ ನಾಳೆ ಅಂತ ಹೇಳಿದ್ರಂತೆ. ಮಮ್ಮ ನೋಡು ಹೆಂಗೆ ಕೇಳ್ತಿದ್ದಾರೆ ಇವರು ಅಂತ ಹೇಳ್ತಾಯಿದ್ರು. ಆಯಿತು ಬಿಡಿ, ಪಾರ್ಟಿ ತಾನೇ ಕೊಡ್ಸೋಣ ಅಂತ ಹೇಳ್ತಾಯಿದ್ರು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಟೀ ರೆಡಿ ಆಯಿತು. ಇವಾಗ ಫ್ಲಾಸ್ಕೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಹಾಕಿ ಕೊಟ್ಬಿಟ್ರೆ ಅವರು ಬಿಟ್ಕೊಂಡು ಕುಡಿತಾರೆ. ಓಕೆ, ನೋಡಿ ಟೀ ರೆಡಿ. ಇದು ಎಷ್ಟು ಹಿಡಿಯುತ್ತೆ ಅಂತ ಗೊತ್ತಿಲ್ಲ. ನನ್ನ ಪ್ರಕಾರ 1 ಲೀಟ್ರು ಟೀ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ 3/4 ಲೀಟ್ರ್ ಆದರೂ ಹಿಡಿಯುತ್ತೆ. ಓಕೆ, ಹಾಗೆ ನಾನು ಸ್ವಲ್ಪ ಇಟ್ಕೊಂಡೆ. ಓಕೆ, ಇದು ಮೇಲೆ ತೊಗೊಂಡೋಗಿ ಕೊಟ್ಟು ಆಮೇಲೆ ಬರ್ತೀನಿ. ಇವರು ಏನಂದರೆ ಈ ಪ್ಲಮ್ಮಿಂಗ್ ಕೆಲಸ ಏನು ಮಾಡ್ತಾ ಇದ್ದಾರೆ, ನಲ್ಲಿ ಕೆಲಸ, ಆ ಹುಡುಗರು ಬಂದು ಹಿಂದಿ ಹುಡುಗರು. ಅವರು ಟೀ ಕುಡಿಲಿಲ್ಲ, ಅವರು ಟೀ ಬೇಡ ನಮಗೆ, ನಾವು ಟೀ ಕುಡಿಯಲ್ಲ ಅಂದ್ಬಿಟ್ರು. ಸರಿ ಆಯಿತು ಅಂದ್ಬಿಟ್ಟು, ಹಿಂಸೆ ಎಲ್ಲ ಮಾಡೋದು ಅಷ್ಟೊಂದು ಚೆನ್ನಾಗಿರಲ್ಲ, ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂದರೆ ಕುಡಿಯೋಲ್ಲ ಒಬ್ಬೊಬ್ರು. ಹಾಗೆ ಇಲ್ಲಿ ಒಂದು ಗಿಡ ನೋಡಿದ್ರಲ್ಲ, ಅದು ಬಂದು ಈ ಕಡೆ ಸಿಂಟೆಕ್ಸ್ ಹತ್ರ ಕೆಳಗಡೆಯಿಂದನೇ ಒಂದು ಗಿಡ ಬಂದಿತ್ತು. ಆದರೆ ನಾವು ಕಟ್ ಮಾಡ್ತಿದ್ವಿ, ಆದರೆ ಕೆಳಗಡೆ ಇಷ್ಟು ರೂಟು ದೊಡ್ಡದಾಗಿರುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಿ ಎಷ್ಟು ದೊಡ್ಡದಾಗಿದೆ ಅದು. ಫುಲ್ಲು ಹಿಂಗೆ ಅಂದರೆ ಆ ರೂಟ್ ಮೇಲೆ ಈ ಸಿಂಟೆಕ್ಸ್ ಕೂತಿರೋ ಥರ ಆ ರೂಟು, ಆ ಸಿಂಟೆಕ್ಸ್ ಕೆಳಗಡೆ ಎಲ್ಲ ಬೇರು ಅಂತ ಹೇಳ್ತೀವಲ್ಲ, ಆ ಬೇರೆಲ್ಲ ಬಿಟ್ಟಿದೆ. ಅದ್ರ ಮೇಲೆ ಸಿಂಟೆಕ್ಸ್ ಇದೆ. ನಮಗೆ ಅದು ತೆಗಿಬೇಕಾದ್ರೆ ಇಷ್ಟು ದೊಡ್ಡದಾಗಿ ಬೇರೆಲ್ಲ ಬಂದಿದೆಯಾ, ಇಷ್ಟು ಅಗಲ ಬಂದಿದೆಯಾ ಅಂತ ನನಗೆ ಒಂದೊಂದು ಸರಿ ನೋಡಬೇಕಾದ್ರೆ ಆಶ್ಚರ್ಯ ಆಯಿತು. ಈ ಥರ ಆಗಿದೆಯಾ, ನೋಡೋಕ್ಕೆ ಅದು ಚಿಕ್ಕ ಗಿಡ ಆದರೆ ಎಷ್ಟು ಅಂದರೆ ಬೇರನ್ನ ಬಿಟ್ಟಿದೆ ಅಂತ ನೋಡಿ. ಆಮೇಲೆ ಮಮ್ಮ ಹೇಳಿದ್ರೆ, ಇದು ಸುಮಾರು ಒಂದು 7 ವರ್ಷದಿಂದ ಈ ಸಿಂಟೆಕ್ಸ್ನ ತೊಳೆದೇ ಇಲ್ಲ, ಅದಕ್ಕೆ ಒಂದು ಸರಿ ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಕನೆಕ್ಷನ್ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವಾಗ ಈ ಇಬ್ಬರು ಹುಡುಗರು ನೀಟಾಗಿ ಸಿಂಟೆಕ್ಸ್ನ ತೊಳೆದ್ಬಿಟ್ಟು ಕನೆಕ್ಷನ್ ಕೊಡ್ತಾರೆ. ಆ ಹುಡುಗ ಆ ಕಡೆಯಿಂದ ಮತ್ತೆ ಗೋಡೆನ ಕೊರೆದು ಈ ಕಡೆ ಗೋಡೆ ಕೊರೆದು ಅಲ್ಲಿಂದ ಅಂದರೆ ಈ ಕಡೆಯಿಂದ ಕನೆಕ್ಷನ್ನ ಆ ಕಡೆ ಕೊಡಬೇಕು.
ಗೋಡೆಗಳನ್ನ ಹೋಲ್ ಮಾಡಬೇಕು, ಈ ಕಡೆನೂ ಹೋಲ್ ಮಾಡಬೇಕು ಮತ್ತು ಆ ಕಡೆಗೆ ಹೋಲ್ ಮಾಡಬೇಕು. ನಾನು ಅಂದ್ಕೊಂಡೆ ಈ ಸಣ್ಣ ಸಣ್ಣ ವಿಷಯ ಇಷ್ಟು ಸುಮಾರು ಎಷ್ಟೊತ್ತಾಗಿದೆ ಅಂದರೆ 3 ಅವರು ಟೈಮ್ ತೊಗೊಂಡ್ರು ಅದನ್ನು ಕನೆಕ್ಷನ್ ಕೊಡೋದಕ್ಕೆ. ನಾನು ಏನೋ ಈಸಿ ಏನಿಲ್ಲ, ಆ ಕಡೆಯಿಂದ ಒಂದು ಪೈಪ್ ಹಾಕ್ಬಿಟ್ಟು ಈ ಕಡೆ ಕೊಡ್ತಾರೆ. ಅಂದರೆ ಏನೀಗ ಕನೆಕ್ಷನ್ ಇದೆ ನಮ್ಮ ಮನೆ ಕಡೆ ನೀರು ಬರೋ ಕಡೆ, ಅಲ್ಲಿಗೆ ಒಂದು ಪೈಪ್ ಹಾಕ್ತಾರೆ ಅಷ್ಟೇ ಅಂದ್ಕೊಂಡೆ. ಆದರೆ ಈ ಗೋಡೆ ಎಲ್ಲ ಕೊರಿಯೋದು ಇದೆಲ್ಲ ಅಯ್ಯೋ ರಿಸ್ಕ್ ಅನ್ನಿಸ್ತಾಯಿತ್ತು ನನಗೆ. ಹಾಗೆ ಇದನ್ನು ಏನಂದರೆ ಆ ಸಿಂಟೆಕ್ಸ್ ಇದೆಯಲ್ಲ ಅದನ್ನು ಕೂಡ ತೊಳೆಯೋಕ್ಕೆ ಹೇಳಿದ್ವಿ. ಸುಮಾರು 7 ವರ್ಷ ಆಗಿದೆ. 7 ವರ್ಷದಿಂದ ಆ ಸಿಂಟೆಕ್ಸ್ ಆ ಕಡೆ ಮನೇಲಿ ಯಾರೂ ಇಲ್ಲದೇ ಇರೋ ಕಾರಣ ಆ ಸಿಂಟೆಕ್ಸ್ ಎಲ್ಲ ತೊಳೆದೇ ಇಲ್ಲ, ಹಾಗೇ ಇದೆ. ಅದಕ್ಕೆ ಆ ಸಿಂಟೆಕ್ಸು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಕನೆಕ್ಷನ್ ಕೊಡಿ ಅಂತ ಹೇಳಿರೋದು. ಅದಕ್ಕೆ ಅವರು ನಮ್ಮ ಹತ್ರನೇ ದುಡ್ಡೆಲ್ಲ ಇಸ್ಕೊಂಡು ಹೋಗ್ಬಿಟ್ಟು ಆಸಿಡು ಮತ್ತು ಸರ್ಪು ಅದೆಲ್ಲ ತೊಗೊಂಡು ಬಂದಿದ್ದಾರೆ. ನನಗೆ ಗೊತ್ತೇ ಇಲ್ಲ ಏನಕ್ಕೆ ತಂದಿದ್ದಾರೆ ಅಂತ. ಆಮೇಲೆ ಏನಕ್ಕೆ ಆಸಿಡ್ ಅಂತ ಹೇಳಿದರೆ ಸಿಂಟೆಕ್ಸ್ ತೊಳೆಯೋಕ್ಕೆ ಅಂದರು. ಆಮೇಲೆ ಸಿಂಟೆಕ್ಸ್ ಎಲ್ಲ ತೊಳೆದ್ರೆ ನಮಗೆ ಸ್ಕಿನ್ನಿಗೆಲ್ಲ ಏನೂ ಪ್ರಾಬ್ಲಮ್ ಆಗಲ್ವ ಅಂತಂದರೆ ಇಲ್ಲ ಏನೂ ಆಗಲ್ಲ ಅಂತಂದರು. ಆದ್ರೂ ಒಂದು ಸ್ವಲ್ಪ ಹಾಕ್ಬಿಟ್ಟಿದ್ರು ಆಸಿಡು. ಅದಾದಮೇಲೆ ಬೇಡ ನಾನು ಆಸಿಡ್ ಹಾಕ್ಬೇಡಿ ಅಂತ ಹೇಳಿದೆ. ಅದಾದಮೇಲೆ ಸರಿ ಬಿಡಿ ಆಯಿತು ಹಾಕಲ್ಲ ಅಂದ್ಬಿಟ್ಟು ಹಾಗೆ ತೊಳೆದ್ಬಿಟ್ಟು ನೀಟಾಗಿ ಫಿಕ್ಸ್ ಮಾಡಿ ಕೊಟ್ಟರು. ಟೈಮ್ ಬಂದು ಇವಾಗ 7 o'clock ಆಗಿದೆ. ನಾನು ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಬಂದೆ. ಇದು ನೋಡಿ ಈ ಸಿಂಟೆಕ್ಸ್ ತೊಳಿಬೇಕು, ಅಂದರೆ ನಮ್ಮ ಕಡೆ ಇರುವಂಥ ಸಿಂಟೆಕ್ಸು. ಮತ್ತು ಇನ್ನೊಂದು ಬ್ಲಾಕ್ ಇದೆಯಲ್ಲ ನೋಡಿ ಅಲ್ಲಿದೆಯಲ್ಲ ಅದು ಕೂಡ ತೊಳಿತಾರೆ. ಅವತ್ತಂದರೆ ಸಂಡೇ ಅನ್ಕೋತೀನಿ. ಮತ್ತು ಇದನ್ನು ತೊಳೆದು ಇಟ್ಟಿದ್ದಾರೆ ಸದ್ಯಕ್ಕೆ. ಇದು ಬಂದು ಟೆಂಪ್ರವರಿ. ಟೆಂಪ್ರವರಿಗೆ ಫಿಕ್ಸ್ ಮಾಡಿದ್ದಾರೆ ನೋಡಿ. ನಮ್ಮದು ಏನೇನೋ ಪ್ಲ್ಯಾನ್ ಇತ್ತು ಅದೆಲ್ಲ ಪ್ಲ್ಯಾನೆಲ್ಲ ಹೋಗಿ ಈ ಪ್ಲ್ಯಾನ್ ಬಂತು. ಇಲ್ಲಿಂದ ಕನೆಕ್ಷನ್ ತೊಗೊಂಡಿದ್ದಾರೆ, ಇದರಿಂದ ನೀರು ಹೋಗುತ್ತೆ. ಓಕೆ, ನೀರು ಹೋಗಿ ಅಲ್ಲಿಂದ ಹೊಡೆದಿದ್ದಾರೆ, ತೋರಿಸ್ತೀನಿ. ಇದನ್ನು ಸಂಡೇ ಬಂದು ಕ್ಲೀನ್ ಮಾಡಿಕೊಡಿ ಅಂತ ಕೇಳಿದ್ದೀವಿ. ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಕೆಲಸ ಎಲ್ಲ ಆದಮೇಲೆ ಫಿಕ್ಸ್ ಮಾಡಿಬಿಡ್ಬೋದು ಅಂಥೇಳಿ. ಓಕೆ, ಇಲ್ಲಂತೂ ಫುಲ್ಲು ಡಸ್ಟು. ಇದೆಲ್ಲ ನಿನ್ನೆಲ್ಲ ಹೊಡೆದಿದ್ರಲ್ಲ ಮೊನ್ನೆ, ಅದನ್ನೆಲ್ಲ ಕ್ಲೀನ್ ಮಾಡಿ, ಅಂದರೆ ಏನಿದೆ ಗಾರೆ ಅದೆಲ್ಲ ಕ್ಲೀನ್ ಮಾಡಿ ಬೀಸಾಕಿದ್ದಾರೆ ಅಷ್ಟೇ. ಇವಾಗ ಸದ್ಯಕ್ಕೆ ನೋಡಿ ಕನೆಕ್ಷನ್ ಬಂದು ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ಇದು ಟೆಂಪ್ರವರಿ ಆಗಿರೋದ್ರಿಂದ ನೀರು ಸ್ವಲ್ಪ ತೊಟ್ಟುತ್ತೆ ನೋಡಿ, ಏನು ಮಾಡೋಕ್ಕಾಗಲ್ಲ. ಒಂದು 3 days ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಆಮೇಲೆ ಮತ್ತೆ ಅದೇ ಟ್ಯಾಂಕ್ ಇಲ್ಲೇ ಬರುತ್ತೋ ಏನೋ ಗೊತ್ತಿಲ್ಲ, ಮೇಲೆ ಕೂರಿಸ್ತಾರ ಅಂತ. ಇದಕ್ಕೂ ನೋಡಿ ಲಾಕ್ ಮಾಡಿದ್ದಾರೆ. ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ನಾಳೆ ಬಂದು ಮೋಲ್ಡ್ ಹಾಕೋದು, ಹಳೆ ಮನೆಗೆ ಮತ್ತೆ ಹೊಸ ಮೋಲ್ಡ್ ಹಾಕ್ತಾರೆ. ಅಲ್ಲಿಗೆ ಮೋಲ್ಡ್ ಹಾಕಿ ಮತ್ತು ಇಲ್ಲೂ ಮಾಡಬೇಕು, ಮೇಲೆ ಅಲ್ಲೂ ಕೂಡ ಮೋಲ್ಡ್ ಹಾಕಿ ಅದು ಡ್ರೈ ಆದಮೇಲೆ ಮೋಲ್ಡ್ ಹಾಕಿದ್ಮೇಲೆ ಎಷ್ಟು ದಿನಕ್ಕೆ ಬಂದು ಪೇಂಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ನೋಡೋಣ ಎಷ್ಟು ದಿನಕ್ಕೆ ಮಾಡಿದ್ರೆ. ಸದ್ಯಕ್ಕೆ ಇಷ್ಟು ಕೆಲಸ ಮುಗ್ದಿದೆ. ಓಕೆ, ಕೆಳಗಡೆ ತೋರಿಸ್ತೀನಿ ಬನ್ನಿ. ಇದು ಸಿಂಟೆಕ್ಸ್ ಅಂದರೆ ಸಂಪ್ ಇದೆಯಲ್ಲ ಅದು ಹೇಗಾಗಿದೆ ಅಂತೇಳಿ. ಈ ಕಲ್ಲುಗಳಿದೆಯಲ್ಲ, ಈ ಕಲ್ಲು ಮೇಲೆ ಕೂರಿಸೋ ಪ್ಲ್ಯಾನ್ ಮಾಡಿದ್ವಿ ನಾವು ಟ್ಯಾಂಕನ್ನ, ಅಂದರೆ ಕಪ್ ಟ್ಯಾಂಕ್ನ. ಆಮೇಲೆ ಬೇಡ ಅನ್ನಿಸ್ತು, ಈ ಕಲ್ಲನ್ನೆಲ್ಲ ಕೆಳಗಡೆ ಹಾಕ್ಬಿಡೋಣ, ಬೇಡ ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಮೇಲೆಲ್ಲ ಇಟ್ಟು ಇದು ಎಲ್ಲ ವೆಯ್ಟ್ ಆಗುತ್ತೆ ಅಂತೇಳಿ ಬೇಡ ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗೆ ಫಸ್ಟು ಪ್ಲ್ಯಾನ್ ಇದ್ದಿದ್ದೇನೆಂದರೆ ನಮಗೆ ಈ ಟ್ಯಾಂಕ್ ಫಿಕ್ಸ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಇಲ್ಲಿದೆಯಾ ನೋಡಿ, ಇಲ್ಲೋ ಈ ಥರ ಇಲ್ಲೊಂದು ಕಲ್ಲು ಮತ್ತು ಇಲ್ಲೂ ಇದೇ ಥರ ಕಲ್ಲು ಈ ಲೆವೆಲ್ಲಿಗೆ ಇಟ್ಬಿಟ್ಟು ಇದ್ರ ಮೇಲೆ ಟ್ಯಾಂಕ್ ಕೂರಿಸೋ ಪ್ಲ್ಯಾನ್ ಇತ್ತು. ಅಂದರೆ ಆ ಚಿಕ್ಕ ಟ್ಯಾಂಕ್ ಏನಿದೆ ಅದನ್ನು ಕೂರಿಸೋ ಪ್ಲ್ಯಾನ್ ಇತ್ತು. ಆಮೇಲೆ ಅವ್ರು ಹೇಳಿದ್ರು ನಾವು ಕೆಳಗಡೆನೇ ಕೂರಿಸಿ ಅಂದಿದ್ದಕ್ಕೆ ಕೆಳಗಡೆ ಬೇಡ, ಯಾಕೆಂದರೆ ನೀರು ಪೋರ್ಸ್ ಬರೋಲ್ಲ, ಸ್ವಲ್ಪ ಹೈಟಲ್ಲಿದ್ರೆ ಅಷ್ಟೇ ಪೋರ್ಸ್ ಬರೋದು ಅಂದರು. ಆಮೇಲೆ ಸರಿ ಆಯಿತು ಅಂತೇಳಿ ಇಲ್ಲಿ ಇಡ್ಸಿದ್ದೀವಿ. ಸದ್ಯಕ್ಕೀಗ ಇಲ್ಲಿದೆ. ಇದ್ರ ಮೇಲೆ ಹತ್ತಕ್ಕೆ ಭಯ ಸ್ವಲ್ಪ, ಯಾಕೆಂದರೆ ತೆಗೆದುಬಿಟ್ಟು ಮತ್ತೆ ಫಿಕ್ಸ್ ಮಾಡಿದ್ದಾರೆ. ಅದರಿಂದ
ನೋಡಿ ಈ ಥರ ಕ್ಲೀನ್ ಮಾಡಿದ್ದಾರೆ. ಆಸಿಡ್ ಹಾಕಿ ಕ್ಲೀನ್ ಮಾಡಿರೋದು, ಇನ್ನೂ ಗಲೀಜಾಗಿತ್ತು. ಆಸಿಡ್ ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಓಕೆ, ಅದನ್ನು ಇದೇ ಥರ ಫುಲ್ ಆಸಿಡ್ ಹಾಕಿ ಕ್ಲೀನ್ ಮಾಡಿ ಇಟ್ಬಿಟ್ರೆ ಆಮೇಲೆ ಬೇಕಾದರೆ ಫಿಕ್ಸ್ ಮಾಡಿಸ್ಬೋದು. ಓಕೆ, ನಾನು ಇಲ್ಲಿ ತನಕ ಅಷ್ಟೇ ಮನೆ ಒರೆಸಿರೋದು. ಫುಲ್ಲು ಸ್ಟೆಪ್ಪೆಲ್ಲ ಕ್ಲೀನ್ ಮಾಡಿಲ್ಲ. ಇಲ್ಲಿ ಮತ್ತಿಷ್ಟು ಇಲ್ಲಿ ಬಂದರೆ ಇಲ್ಲಿ ತನಕ ಒರೆಸಿದ್ದೀನಿ ನೀಟಾಗಿ. ಇಲ್ಲಿಂದ ಕಸ ಎಲ್ಲ ಗೂಡಿಸ್ಬಿಟ್ಟು ಇಲ್ಲಿ ನೋಡಿ ಈ ಕಡೆ ಈ ಮೂಲೆಯಲ್ಲಿ ಹಾಕಿದ್ದೀನಿ. ಇಲ್ಲಿ ಮಾತ್ರ ಅದೇ ಥರ ಗಲೀಜೇ ಇದೆ. ಓಕೆ, ನೋಡ್ತಾ ಇದ್ದೆ ನೀಟ್ ಮಾಡಿದ್ದೀನಿ. ಸದ್ಯಕ್ಕೆ ಇಷ್ಟಿರಲಿ, ಮತ್ತು ನಾಳೆನೂ ಸಿಮೆಂಟೆಲ್ಲ ಎತ್ಕೊಂಡು ಹೋಗ್ತಲ್ಲ ಮತ್ತೆ ಗಲೀಜಾಗುತ್ತೆ. ಅದರಿಂದ ಇಲ್ಲಿ ನೋಡಿ ನಮ್ಮ ಸುಂದ್ರಿರು ಫುಲ್ ಆಟ ಆಡ್ತಿದ್ದಾರೆ. ಗೂಮು ಇನ್ನೂ ಒಂದಷ್ಟು ಏನದು ಸ್ಯಾಂಡ್ ಇಲ್ಲಿ ತುಂಬಿಸಿಟ್ಟಿದ್ದಾರೆ. ನಾಳೆ ಇದನ್ನೆಲ್ಲ ಎತ್ಕೊಂಡು ಹೋಗೋದಕ್ಕೆ. ಸದ್ಯಕ್ಕೆ ಇವತ್ತು ಅಷ್ಟು ಕೆಲಸ ಮಾಡಿದ್ದಾರೆ. ಇದು ಮೇಲಿಂದ ಬೀಸಾಕಿರುವಂಥದ್ದು ಏನಿದೆ ಅದೆಲ್ಲ ಇಷ್ಟಿದೆ. ಮಮ್ಮಿ ಏನು ತಿಂತಿದ್ಯಾ? ಏನು ಮುಂಡೆದದು? ಏನು ತಿಂತಿದ್ಯಾ? ಏನೇ ಇಟ್ಕೊಬಂದು ತಿಂತಾ ಇದೆ ಅನ್ಸುತ್ತೆ, ಗೊತ್ತಿಲ್ಲ. ನೋಡಿ ಅಲ್ಲಿ ಸುಂದ್ರಿ. ಹಾಗೆ ಅಲ್ಲಿಂದ ಬಂದರೆ ಇದೆ ಸಿಂಟೆಕ್ಸ್ ಈ ಥರ ಕೂರಿಸಿದ್ದಾರೆ ನೋಡಿ, ಕಾಣಿಸ್ತಿದ್ಯಾ? ಈ ಥರ ಇದೆ ಸಿಂಟೆಕ್ಸ್. ಈ ಥರ ಎಲ್ಲ ಆಗ್ಬಿಟ್ಟಿದೆ. ಅದರಿಂದ ಟ್ಯಾಂಕರ್ ಬಂದರೆ ನಮಗೆ ಇದ್ರ ಮೇಲೆ ಹತ್ತಕ್ಕೆ ಭಯ ಆಗ್ತಿತ್ತಲ್ಲ, ಅದರಿಂದ ಇದನ್ನು ಈಗ ರಿಪೇರಿ ಮಾಡ್ತಾರೆ. ಭೂಮಿ ಅಲ್ಲಿ ಹಿಡಿಯೋಕ್ಕೆ ಬಂದಿದ್ಯಾ? ಸೊಳ್ಳೆಗಳು ಹಿಂಗೆ ಓಡಾಡ್ತಾ ಇದೆ. ಇವಾಗ ಇಲ್ಲೇನು ಖಾಲಿ ಇದೆ, ಇದು ಅರ್ಧ ಅಷ್ಟೇ ಮಣ್ಣಿದೆ. ಇನ್ನು ಫುಲ್ಲು ಇಲ್ಲಿ ತನಕನೂ ಮಣ್ಣು ಅಥವಾ ಸ್ಯಾಂಡ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಆಮೇಲೆ ಈ ಥರ ಸೇಮ್ ಇದೇ ಥರನೇ ಮಾಡ್ತಾರೆ ಅಷ್ಟೆ. ಓಕೆ, ಕೌಶಿ ಬಿಡು, ಬೇಡ. ಟೈಮ್ ಬಂದು ಇವಾಗ 7:45. ಹಾಗೆ ನೀರು ಖಾಲಿಯಾಗಿತ್ತು. ಯಾಕೆಂದರೆ ಕೆಲಸದವ್ರಿಗೂ 1 ಕ್ಯಾನ್ ನೀರು ಕೊಟ್ಬಿಟ್ಟಿದ್ದೀನಿ. ಯಾಕೆಂದರೆ 1/2 ಲೀಟ್ರು ಅಥವಾ 1 ಲೀಟ್ರು ನೀರು ಕೊಟ್ಟರೆ ಏನಾಗುತ್ತೆ ಅಂದರೆ ಪದೇ ಪದೇ ಬರ್ತಾನೆ ಇರ್ತಾರೆ, ನೀರು ಕುಡಿ ಅಂದರೆ ಊಟಕ್ಕೆ ಬೇಕು, ಕುಡಿಯೋಕ್ಕೆ ಬೇಕು. ಆದ್ದರಿಂದ ನಾನು 1 ಕ್ಯಾನ್ ಎತ್ತಿಟ್ಕೊಳ್ಳಿ ಅಂತ ಹೇಳಿದ್ದೆ. ಅದಕ್ಕೆ 1 ಕ್ಯಾನ್ ಎತ್ತಿಟ್ಕೊಂಡಿದ್ದಾರೆ. ಮತ್ತು ನನಗೆ ನೀರು ಖಾಲಿಯಾಗಿ ಹೋಗಿತ್ತು. ಇವಾಗ ನೀರು ತರಿಸ್ದೆ. ಕೌಶಿ ತಂದು ಹಾಕ್ಬಿಟ್ಟು ಹಾಗೆ ಹೊರಗಡೆ ಹೋದರು. ಮತ್ತು ಹಾಗೆ ಈ ವಿಡಿಯೋನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.